ಇಲ್ಲ ಇಲ್ಲ ಸರ್ ಬಟ್ ಈ ಮತ್ತೆ ನೀವೆಲ್ಲ ಏನ್ ಮಾಡ್ತೀರಿ SPDC ಮತ್ತು ನೀವು ನೋಡ್ಬೇಕಲ್ಲ ಇದೆಲ್ಲ ನೀವು ಹೇಳಿದ್ರಲ್ಲ ಲೋಡ್ ಕ್ವೈರಿ ಸ್ಟಾಪ್ ಆಗಿದ್ದೀರಾ ಅಂತ ರಿಪ್ಲೈ ಕೊಟ್ಟಿದ್ದೀವಿ ಸರ್. ಅದೇ ಸರ್ ಸ್ಟಾಪ್ ಆಗೈತೆ ಸರ್. ಮೊನ್ನೆ ಅಟೆಂಪ್ಟ್ ಮಾಡೋದಕ್ಕೆ ಅಲ್ಲಿ ಸಣ್ಣ ಅಟೆಂಪ್ಟ್ ಮಾಡ್ಬೇಕಾದ್ರೆ ನಿಮಗೆ ಏನು ಮಾಡ್ತಾರೆ ನಾವು ತುಡುಗ್ಲೇನೆ ಮಾಡ್ತಾರೆ. ಅದೇ ಸರ್. ಅವರು ತುಡುಗ್ಲೇನೆ ಹೋಗಿ ಹೊಡ್ಕೊಂಡು ಬರ್ತಾರೆ ಫೋಟೋ ಬಿಟ್ಟು ಅವ್ರ ಪೇಪರ್ ಕೇಳೋದಿಲ್ಲ ಸರ್. ಅಲ್ಲಿ ನಾವು ಏನಾದ್ರು ಪ್ರಿಪೇರ್ ಮಾಡಿದ್ರು ಆ ಕಲ್ಲುಗಳನ್ನು ಕೂಡ ಮುಟ್ಟು ಸಣ್ಣ ಕಲ್ಲು ಬರುವ ಯಂತ್ರ ಕೂಡ ಸೀಸ್ ಮಾಡಿ ಸರ್ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ ಕೋರ್ಟ್ ನಂಬರ್ ಗೊತ್ತಿಲ್ಲ. ಪೇಪರ್ ನಲ್ಲಿ ರಿಪೀಟಿಂಗ್ ರಿಪ್ಲೈ ಬರ್ದೇ ಇದ್ರೆ ನೀವು ಸೈಲೆಂಟ್ ಸ್ಪೆಕ್ಟೇಟರ್ ಅಂತ ಹೇಳಿ ನಾನೇ ಕನ್ಸಿಡರೇಷನ್ ಮಾಡ್ಬೇಕಾಗ್ತದೆ ಅಥವಾ ನೀವು ಹ್ಯಾಂಡಿಂಗ್ ಅಂತ ಆಗ್ತದೆ. ನೀವು SPDC ನಿಮ್ದೆಲ್ಲರ ಮೇಲೆ ಬರುತ್ತೆ. ನೀವು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ನೀವು ಚೆನ್ನಾಗಿ ಮಾಡಲಿಲ್ಲ ನಾನು ಹೆಸರು ಕೇಳ್ತೇನೆ. ಏನಾದ್ರು ನಾನು ನಿಮಗೆ ಯಾಕೆ ಗಣಿಗಾರಿಕೆ ಪರ್ಮಿಷನ್ ಕೊಡೋ ಅಂತ ಹೇಳಿದ ಏನು ಮರಳು ಮಾಫಿಯಾದವ್ರಿಗೆ ಸಪೋರ್ಟ್ ಮಾಡಂತ ಹೇಳಿದ ಬಟ್ ಇವೆಲ್ಲ ಪೇಪರ್ ಮೇಲೆ ಬರೋದಾದ್ರೆ ನಂದೇ ಅಲ್ವಾ ಹೆಸರು ಕೇಳೋದು ನಿಂತು ಕೇಳ್ತದೆ. ಪೇಪರ್ ಕಾಂಟ್ಯಾಕ್ಟ್ ಮಾಡಿದಾಗ ನಾವು ಇನ್ಫಾರ್ಮೇಶನ್ ಕೊಟ್ಟಿದ್ವಿ ಸರ್ ಅವರಿಗೆ. ಇದು ಓಲ್ಡ್ ಕ್ವಾಲಿಟಿ ಆಲ್ರೆಡಿ ಸ್ಟಾಪ್ ಮಾಡಿದ್ದಾರೆ. ನೀವು ಎನ್ಕ್ವೈರಿ ನೀವು ಮಾಡದೇ ಇದ್ರೆ ನಾನು ಈಗ ಸ್ಟೇಟ್ ಲೆವೆಲ್ ಆಫೀಸರ್ ಕರೆಸಿ ಎನ್ಕ್ವೈರಿ ಮಾಡಿ ನಿಮ್ಮ ಮೇಲೆ ಏನು ಮಾಡ್ಬೇಕು ನಾನು ಮಾಡ್ಬೇಕು. ಇಲ್ಲ ಸರ್ ಈಗ ಮಾಡಿದ್ದೇವೆ ಸರ್. ಇದ್ರ ಬಗ್ಗೆ ಡೀಟೇಲ್ ರಿಪೋರ್ಟ್ ನಿಮ್ದು ಪೇಪರ್ ನಲ್ಲಿ ಪಬ್ಲಿಷ್ ಆಗಬೇಕು. ಸೈನ್ಸ್ ಅಂಡ್ ಜಿಯಾಲಜಿ ಏನ್ ಮಾಡಿದ್ದಾರೆ ಅವ್ರೇನು ಸುಮ್ ಕೂತಿದಾರ ನೀವು ಸುಮ್ ಕೂತಿದ್ದೀರಾ ಏನನ್ನು ಕ್ಲಿಯರ್ ಆಗಬೇಕು. ಮತ್ತೆ ಇದೇ ದಂಧನೆ ಬರೇ ಹಾವೇರಿಯಲ್ಲಿ ಮರಳು ಕಲ್ಲು ಗಣಿಗಾರಿಕೆ ಇಂಥದ್ದೇ ಬಂದ್ರೆ ಮತ್ತೆ ಜಿಲ್ಲಾದಾಗ ಅಭಿವೃದ್ಧಿ ಮಾಡೋದಿದ್ರೆ ಯಾರು ಬರೀತಾರೆ ಇದನ್ನೇ ಬರ್ಬೋದು. ನಾವು ಕಷ್ಟಪಟ್ಟ ಮಾಡಿದ ಅಭಿವೃದ್ಧಿ ಬರೋದಿಲ್ಲ ಇದನ್ನೇ ಅವ್ರು ನೋಡ್ಬೋದು ಕೂತ್ತಾರೆ. ನೀವು ನೋಡ್ಬೋದು ಕೂತ್ರೆ ನನ್ನ ಹೆಸರು ಕೇಳಲ್ವಾ? ಏನಪ್ಪ ನೀ ಯಾಕೆ ವಿಸಿಟ್ ಮಾಡಿಲ್ಲಪ್ಪ ಡಿಸ್ಟ್ರಿಕ್ಟ್ ಆಫೀಸರ್? ಸರ್ ನಾವು ರೆಗ್ಯುಲರ್ ವಿಸಿಟ್ ಅಲ್ಲಿ ಇದ್ದೀವಿ ಸರ್ ಅದು ಜನರಲ್ಲಿ. ನೋಟಿಸ್ಗೆ ಬಂದಿಲ್ಲ ಸರ್ ಈ ಪೇಪರ್ ಟೈಮ್ ಬಂದಿದ್ದು ಕೂಡ ಓದೋದಿಲ್ಲ ನೀವು. ಇಲ್ಲ ಸರ್ ಸರ್ ಪರ್ಟಿಕ್ಯುಲರ್ಲಿ ಸರ್ ಆ ಜಾಗದಲ್ಲಿ ಹಿಂದೆ ಲೀಸ್ ಇತ್ತು ಸರ್. ಬಟ್ ಈಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂತ ಹಿಂದೆ ಲೀಸ್ ಇದ್ದಿದ್ದು ಸ್ಟಾಪ್ ಆಗಿದೆ ಅಂತ ಹೇಳಿ DFO ಹೇಳ್ತಾರೆ. ಎಸ್ ಸರ್. ಇಲ್ಲಿಗಲ್ಲಿ ಮೈನಿಂಗ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಪೇಪರ್ ನಲ್ಲಿ ಬಂದಿದೆ. ಮತ್ತೆ ಆಸ್ ಎ ಡಿಸ್ಟ್ರಿಕ್ಟ್ ಆಫೀಸರ್ ನೀನೇ ಯಾಕಪ್ಪ ನೀನು ಇರಬೇಕು? ಸರ್ ನಾನು ಚೆಕ್ ಮಾಡ್ತೀನಿ ಸರ್. ನೀನು ಎಷ್ಟರ ಸ್ಯಾಂಡ್ ಹಿಡಿದು ಹೇಳು ಅದನ್ನ ಸರ್. ಸ್ಯಾಂಡ್ ಸರ್ ನಾನು ಬಂದು ಈಗ 6 ಮಂತ್ಸ್ ಆಯಿತು ಸರ್. 1,27,00,000 ಪೆನಾಲ್ಟಿ ಕಲೆಕ್ಟ್ ಆಗಿದೆ ಸರ್. ನೀನು ಹಿಂದಿನವ್ರು ಎಷ್ಟು ಮಾಡಿದ್ರು ಸರ್? ಕಳೆದ 5 ವರ್ಷದಲ್ಲಿ ಸರ್ ನಾವು ನೋಡಿದೆ ಸರ್. 2020-21 ಸಾಲಿನಲ್ಲಿ ಸರ್ ಗಣಿಗಾರಿಕೆ ಇರ್ಬೋದು, ಅಕ್ರಮ ಸಾಗಾಣಿಕೆ ಇರ್ಬೋದು, ದಾಸ್ತಾನು ಇರ್ಬೋದು ಸರ್, ಒಟ್ಟು 65 ಪ್ರಕರಣ ದಾಖಲು ಮಾಡಿದ್ವಿ ಸರ್. 25 ಲಕ್ಷ ನಾವು ದಂಡವನ್ನು ವಸೂಲಿ ಮಾಡಿದ್ವಿ ಸರ್. ತದನಂತರ 21-22ನೇ ಸಾಲಿ 35 ಕೇಸ್ ಆಗಿದೆ ಸರ್. 12 ಲಕ್ಷ ಆಗಿದೆ ಸರ್. 22-23ರಲ್ಲಿ 68 ಕೇಸ್ ಆಗಿದೆ ಸರ್. 23 ಲಕ್ಷ ದಂಡ ವಸೂಲಿ ಮಾಡಿದ್ವಿ ಸರ್.